Praise the Lord. Greetings to you all in the name of our Lord and Savior Jesus Christ. Today's Bible verse, the book of Zechariah, chapter 2, verse 5. Lord has promised that He Himself will be a wall of fire round the city to protect it. ಜಕರ್ಯನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 5ನೇ ವಚನ. ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಾಕಾರವೂ ಅದರೊಳಗೆ ವೈಭವವೂ ಆಗಿರುವನು ಎಂಬುದು ಯೆಹೋವನ ನುಡಿ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇವರು ಯೆಹೋವನಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಸುತ್ತಮುತ್ತಲೂ ಅಗ್ನಿ ಪ್ರಾಕಾರವನ್ನು ಇಟ್ಟು ನಮ್ಮನ್ನು ಕಾಯುವಂಥ ದೇವರು. ಬೆಂಕಿಯ ಗೋಡೆಯನ್ನು ಇಟ್ಟು ನಮ್ಮನ್ನು ಕಾಯುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಕರ್ತನು ನಮ್ಮನ್ನು ಸಂರಕ್ಷಿಸುವಂತಹ ಅಗ್ನಿಯಾಗಿದ್ದಾನೆ. ನಮ್ಮ ಸುತ್ತಮುತ್ತಲೂ ಆತನು ಪ್ರಾಕಾರವಾಗಿದ್ದಾನೆ. ಯಾವ ಶತ್ರು ಕೂಡ ನಮ್ಮ ಹತ್ತಿರ ಬರಲಾರದ ಹಾಗೆ, ನಮಗೆ ಯಾವ ಕೇಡು ಕೂಡ ಮಾಡಲಾರದ ಹಾಗೆ ನಮ್ಮ ಸುತ್ತಮುತ್ತಲೂ ಕರ್ತನು ಅಗ್ನಿ ಪ್ರಾಕಾರವನ್ನು ಇಟ್ಟಿರುವನು. ಯೆಹೋಶುವನ ಪುಸ್ತಕದಲ್ಲಿ ಮತ್ತು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ, ಅರಸುಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ, ದೇವರು ಇಸ್ರಾಯೇಲರನ್ನ ಯಾವ ರೀತಿಯಲ್ಲಿ ಸಂರಕ್ಷಿಸಿದರು ಎಂಬುದಾಗಿ. ಹೌದು, ತನ್ನ ಜನರನ್ನು ಕರ್ತನು ಅದ್ಭುತವಾದಂಥ ರೀತಿಯಲ್ಲಿ ಸಂರಕ್ಷಿಸಿರುವುದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ ಪ್ರಿಯರೇ. ಹೌದು, ಆತನು ತನ್ನ ಮಕ್ಕಳನ್ನು ಸಂರಕ್ಷಿಸುವಾತನು, ತನ್ನ ಜನರನ್ನು ಕಾಯುವಾತನು, ಯಾವ ರೀತಿಯಲ್ಲಿ ಆತನು ತನ್ನ ಮಕ್ಕಳಿಗಾಗಿ ಯುದ್ಧವನ್ನು ಮಾಡಿದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಹೇಗೆ ಆತನು ಅಗ್ನಿ ಪ್ರಾಕಾರವಾಗಿದ್ದುಕೊಂಡು ಅವರನ್ನು ಆವರಿಸಿ ಕಾಪಾಡಿದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಇಸ್ರಾಯೇಲಿಗೆ ವಿರೋಧವಾಗಿ ಒಂದು ಸಾರಿ ಸೀಸೆರನು ಯುದ್ಧಕ್ಕೆ ಬರ್ತಾನೆ. ಈ ಸೀಸೆರನು ಯಾರೆಂದರೆ ಕಾನಾನ್ಯರ ಅರಸನಾಗಿರ್ತಕ್ಕಂಥ ಯಾಬೀನನ ಸೇನಾಪತಿ. ಇವನು ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬಂದಾಗ ನ್ಯಾಯಸ್ಥಾಪಕರು 5:20 ನಾವು ನೋಡ್ತೇವೆ, ನಕ್ಷತ್ರಗಳು ಆಕಾಶ ಪಥದಲ್ಲಿದ್ದು ಸೀಸೆರನೊಡನೆ ಯುದ್ಧ ಮಾಡಿದವು ಎಂಬುದಾಗಿ. ಹೌದು, ನಮ್ಮ ದೇವರು ಕರ್ತನು ಇಸ್ರಾಯೇಲರನ್ನ ಕಾಪಾಡುವುದಕ್ಕಾಗಿ ಸೀಸೆರನ ವಿರುದ್ಧ ಯುದ್ಧ ಮಾಡಿದರು ಪ್ರಿಯರೇ. ಅದೇ ರೀತಿಯಲ್ಲಿ ಇಸ್ರಾಯೇಲರ ಮುಂದುಗಡೆ ಕರ್ತನು ಕಾನಾನ್ಯರನ್ನು ಹೊರಡಿಸಲು ಕಡಜದ ಹುಳುಗಳನ್ನು ಕಳುಹಿಸಿದನು ಎಂಬುದಾಗಿ ವಿಮೋಚನ ಕಾಂಡ 23, 28 ಮತ್ತು 29ನೇ ವಚನದಲ್ಲಿ ನಾವು ನೋಡ್ತೇವೆ. ಐಗುಪ್ತರು ಇಸ್ರಾಯೇಲರನ್ನ ಹಿಂದಟ್ಟಿ ಬಂದಾಗ ಕೆಂಪು ಸಮುದ್ರದ ತೀರದಲ್ಲಿ ನಮ್ಮ ಕರ್ತನು ಅಗ್ನಿ ಸ್ತಂಭವನ್ನು ಇಟ್ಟು ಅವರಿಬ್ಬರ ನಡುವೆ ಇಟ್ಟನು. ಅದು ಐಗುಪ್ತರ ಸೈನ್ಯವನ್ನು ನಿಷ್ಕ್ರಿಯಗೊಳಿಸಿತು. ಇಸ್ರಾಯೇಲರಲ್ಲಿ ಬೆಳಕು ಇತ್ತು, ಐಗುಪ್ತರಲ್ಲಿ ಕತ್ತಲು ಇತ್ತು. ಐಗುಪ್ತರು ಆ ಒಂದು ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋದರು ಪ್ರಿಯರೇ. ಈ ರೀತಿಯಲ್ಲಿ ಕರ್ತನು ಅಗ್ನಿ ಪ್ರಾಕಾರವಾಗಿದ್ದುಕೊಂಡು ತನ್ನ ಮಕ್ಕಳನ್ನು ಸಂರಕ್ಷಿಸಿದನು. ನನ್ನ ಪ್ರಿಯ ದೇವ ಮಕ್ಕಳೇ, ಕರ್ತನು ಇವತ್ತು ನಿನ್ನನ್ನೂ ಕೂಡ ಸಂರಕ್ಷಿಸುವಾತನಾಗಿದ್ದಾನೆ. ಅಗ್ನಿಯ ಅಭಿಷೇಕವನ್ನು ನಿನ್ನ ಮೇಲೆ ಸುರಿಸಿ ಕರ್ತನು ನಿನಗೆ ಮಾರ್ಗದರ್ಶನವನ್ನು ನೀಡುವಾತನಾಗಿದ್ದಾನೆ. ಯೆಹೋವನು ಭೂಲೋಕದ ಎಲ್ಲ ಕಡೆಯಲ್ಲಿಯೂ ತನ್ನ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ತನ್ನ ಮಕ್ಕಳನ್ನು ವಿಶೇಷವಾಗಿ ಕಾಯ್ದು ಕಾಪಾಡುತ್ತಾನೆ. ನೀನು ಇಂದು ಕರ್ತನ ಬಳಿ ಬಾ, ಕರ್ತನನ್ನು ಬೇಡಿಕೋ. ದೇವರೇ, ನೀನು ನನ್ನ ಸುತ್ತಮುತ್ತಲು, ನನ್ನ ಕುಟುಂಬದ ಸುತ್ತಮುತ್ತಲು, ನನ್ನ ಮಕ್ಕಳ ಸುತ್ತಮುತ್ತಲು, ನನ್ನ ಉದ್ಯೋಗದ ಸ್ಥಳದಲ್ಲಿಯೂ ನಿನ್ನ ಅಗ್ನಿ ಪ್ರಾಕಾರವನ್ನು ಇಟ್ಟು ನನ್ನನ್ನು ಕಾಪಾಡು ಎಂಬುದಾಗಿ ನೀವು ಬೇಡಿಕೊಳ್ಳಿರಿ. ಕರ್ತನು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ನೀವು ಅಗ್ನಿ ಪ್ರಾಕಾರವಾಗಿದ್ದುಕೊಂಡು ನಮ್ಮನ್ನು ಕಾಯುವಂಥ ದೇವರು ಎನ್ನುವ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಸತ್ಯವೇದದಲ್ಲಿ ನಾವು ನೋಡ್ತೇವಪ್ಪ, ನಿನ್ನ ಜನರನ್ನು ಅದ್ಭುತವಾದ ರೀತಿಯಲ್ಲಿ ಕಾಪಾಡಿದ್ಯಪ್ಪ. ಅವರ ಸುತ್ತಮುತ್ತಲು ನಿನ್ನ ಅಗ್ನಿ ಪ್ರಾಕಾರ ಇಟ್ಟು ಕಾಪಾಡಿದ್ಯಾ. ಅವರ ವಿರೋಧಿಗಳನ್ನು ಬಡೆದೋಡಿಸಿದ್ದೇವ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ತಂದೆಯೇ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಪ್ಪ. ಅವರು ಇವತ್ತು ಯಾವ ವಿಷಯಗಳಿಗಾಗಿ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರ ಕೂಗನ್ನು ಕೇಳು. ಅವರ ಸುತ್ತಮುತ್ತಲೂ ನಿನ್ನ ಪರಿಶುದ್ಧ ದೇವದೂತರ ದಂಡಿಳಿಸು, ನಿನ್ನ ಅಗ್ನಿ ಪ್ರಾಕಾರ ಇರಿಸು ಕರ್ತನೆ. ಅವರೆಲ್ಲರನ್ನ ಕಾಪಾಡಿ ನಡೆಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.